ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಡಿಸೆಂಬರ್ ವೇಳೆಗೆ ಎರಡು ದೊಡ್ಡ ಸಿನಿಮಾಗಳು ಮುಖಾಮುಖಿಯಾಗುತ್ತೆ ಮತ್ತು ಈ ಡಿಸೆಂಬರ್ಗಾಗಿ ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ನಟನ ಸಿನಿಮಾ ನೋಡುವಿಕೆಗಾಗಿ ಕಾತರದಿಂದ ಕಾಯ್ತಾ ಕುಳಿತಿದ್ದಾರೆ. ಅದರ ಮೊಟ್ಟ ಮೊದಲ ಬಾರಿಗೆ ಕಾಟೇರ ನಂತರ ದರ್ಶನ್ ಅವರ ಡೆವಿಲ್ ಸಿನಿಮಾ, ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಕೂಡ ಇದೇ ಡಿಸೆಂಬರ್ 12ಕ್ಕೆ ತೆರೆಗೆ ಬರುತ್ತೆ ಅನ್ನುವಂಥ ಅಪ್ಡೇಟ್ ಇದೀಗ ಸ್ವತಃ ದರ್ಶನ್ ತೂಗುದೀಪ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗಿದೆ. ಇವತ್ತು ದರ್ಶನ್ ತೂಗುದೀಪ ಅವರ ನಟನೆಯ ಡೆವಿಲ್ ಸಿನಿಮಾದ ನೆಮ್ಮದಿಯಾಗಿರಬೇಕು ಎನ್ನುವಂಥ ಸಿನಿಮಾದ ಹಿಟ್ ಸಾಂಗ್ ಕೂಡ ಇವತ್ತು ರಿಲೀಸ್ ಆಗಿತ್ತು. ಅದು ಬರೋಬ್ಬರಿ ಕೋಟಿ ವ್ಯೂಸ್ ಪಡೆಯುವಂಥ ಮುನ್ನಗ್ತಾ ಇದೆ ಮತ್ತು ಕಾಟೇರ ಸಿನಿಮಾದ ನಂತರ ಬರೋಬ್ಬರಿ ಒಂದೂವರೆ ವರ್ಷಗಳ ನಂತರ ಇದೀಗ ದರ್ಶನ್ ಅವರ ಒಂದು ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ತೆರೆಗೆ ಕಾಣ್ತಾ ಇದೆ. ಅದಾದ ನಂತರ ಡಿಸೆಂಬರ್ 25ಕ್ಕೆ ಉಪೇಂದ್ರ, ಶಿವಣ್ಣ ಮತ್ತು ರಾಜ್ ಬಿ ಶೆಟ್ಟಿ ನಟನೆಯ ಜೊತೆಗೆ ನಿರ್ದೇಶಕ ಅರ್ಜುನ್ ಜನ್ಯ ಅವರ ನಿರ್ದೇಶನದ ಮೊದಲ ಚಿತ್ರ ಡಿಸೆಂಬರ್ 25ಕ್ಕೆ ತೆರೆ ಕಾಣುತ್ತೆ. ಹಾಗಾಗಿ ಡಿಸೆಂಬರ್ 12ಕ್ಕೆ ಡೆವಿಲ್ ಸಿನಿಮಾ ತೆರೆ ಕಂಡ್ರೆ ಡಿಸೆಂಬರ್ 25ಕ್ಕೆ ಬಹುನಿರೀಕ್ಷಿತ ಸಿನಿಮಾ 45 ಕೂಡ ತೆರೆ ಕಾಣುತ್ತೆ ಅನ್ನುವಂಥ ಅಪ್ಡೇಟ್ ಕೂಡ ಇದೀಗ ಸಿಕ್ಕಿದೆ. ಹಾಗಾಗಿ ಡಿಸೆಂಬರ್ನಲ್ಲಿ ಕೇವಲ 2 ವಾರದ ಅಂತರದಲ್ಲಿ ಒಂದು ಡೆವಿಲ್ ಸಿನಿಮಾ ರಿಲೀಸ್ ಆದರೆ ಮತ್ತೊಂದು 45 ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಡೆವಿಲ್ ಸಿನಿಮಾದಲ್ಲಿ ಈ ದರ್ಶನ್ ಅವರ ಲುಕ್ ಮತ್ತು ಇತ್ತೀಚಿನ ಅವರ ಬೆಳವಣಿಗೆಯಿಂದ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಕುಳಿತಿದ್ದಾರೆ ಮತ್ತು ಡೆವಿಲ್ ಸಿನಿಮಾವನ್ನು ನಿರ್ದೇಶನ ಮಾಡಿದಂಥವರು ಮಿಲನ ಪ್ರಕಾಶ್ ಅವರು. ಮಿಲನ ಪ್ರಕಾಶ್ ಅಂದ್ಕೊಳ್ಳೆ ಮಿಲನ ಸಿನಿಮಾ ನಮ್ಮ ಕಣ್ಮುಂದೆ ಬರುತ್ತೆ. ಅದಾದ ನಂತರ ಅನೇಕ ಹಿಟ್ ಸಿನಿಮಾವನ್ನು ಕೊಟ್ಟಂಥವರು, ಜೊತೆಗೆ ದರ್ಶನ್ ಅವರ ತಾರಿಕ್ ಸಿನಿಮಾವನ್ನು ಕೂಡ ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಡೆವಿಲ್ ಸಿನಿಮಾದ ಮೇಲೆ ಅತ್ಯಂತ ದೊಡ್ಡದಾದಂಥ ಒಂದು ನಿರೀಕ್ಷೆ ಇದೆ. ಜೊತೆಗೆ ಸಂಗೀತ ನಿರ್ದೇಶಕನಾಗಿ ಗುರುತಿಸಿಕೊಂಡಿರುವಂಥ ಅರ್ಜುನ್ ಜನ್ಯ ಈಗಾಗಲೇ ಸಾವಿರಾರು ಹಿಟ್ ಹಾಡುಗಳನ್ನು ಕೊಟ್ಟಂಥವ್ರು. ಅವರ ಮೊಟ್ಟ ಮೊದಲ ನಿರ್ದೇಶನದ ಸಿನಿಮಾ ಅಂದ ಕೂಡಲೇ ಎಲ್ರಿಗೂ ಒಂದು ಸ್ವಲ್ಪ ನಿರೀಕ್ಷೆ ಇರುತ್ತೆ ಮತ್ತು 45 ಸಿನಿಮಾ ಅಂದ ಕೂಡಲೇ ಉಪೇಂದ್ರ ಇದ್ದಾರೆ, ರಾಜ್ ಬಿ ಶೆಟ್ಟಿ ಇದ್ದಾರೆ ಮತ್ತು ಶಿವಣ್ಣ ಕೂಡ ಇದ್ದಾರೆ. ಹಾಗಾಗಿ ಈ 2 ಸಿನಿಮಾಗಳಲ್ಲಿ 4 ದೊಡ್ಡ ಸ್ಟಾರ್ಗಳಿದ್ದಾರೆ ಮತ್ತು 2 ದೊಡ್ಡ ಡೈರೆಕ್ಟರ್ಗಳಿದ್ದಾರೆ. ಹಾಗಾಗಿ ಈ 2 ಸಿನಿಮಾಗಳ ಮೇಲೆ ಅತ್ಯಂತ ದೊಡ್ಡ ನಿರೀಕ್ಷೆ ಇದೆ. 2 ವಾರಗಳ ಅಂತರದಲ್ಲಿ ಸಿನಿಮಾ ತೆರೆ ಬರುತ್ತೆ. 2 ಸಿನಿಮಾಗಳು ಹಿಟ್ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ. ಹಾಗಾಗಿ ಡಿಸೆಂಬರ್ 12ಕ್ಕೆ ಡೆವಿಲ್ ಸಿನಿಮಾ ತೆರೆ ಕಂಡ್ರೆ ಡಿಸೆಂಬರ್ 25ಕ್ಕೆ ಬಹು ನಿರೀಕ್ಷಿತ 45 ಸಿನಿಮಾ ಕೂಡ ತೆರೆಗೆ ಬರುತ್ತೆ ಅನ್ನುವಂಥ ಅಪ್ಡೇಟ್ ಇದೀಗ ಸಿಗ್ತಾ ಇದೆ. ಇದಾಗ್ತಿ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.